ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಸರ್ಕಾರದ ಆಶಯದಂತೆ ಎಲ್ಲ ವರ್ಗಗಳಿಗೂ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನದಲ್ಲಿ ಕ್ಷೇತ್ರವಾರು ವಿಂಗಡಣೆಯನ್ನು ಮಾಡಿ ಮೀಸಲಾತಿಯನ್ನು ಕಲ್ಪಿಸಿ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಾವು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಆ ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರನ್ನೇ ಅನರ್ಹಗೊಳಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಅಂತ ನಾವು ಕೇಳಿದಾಗ ಬೇರೆ ಬೇರೆ ಕಾರಣಗಳನ್ನು ಅವರು ನಮ್ಮ ಮುಂದೆ ಇಡ್ತಾರೆ. ಏನೋ ಒಂದು ವಾರ್ಷಿಕ ಮಹಾಸಭೆಗಳು ನಡೆದಾಗ ಪುಸ್ತಕಗಳಲ್ಲಿ ಸಹಿ ಮಾಡಿರುವುದಿಲ್ಲ ಅಂತ ಹೇಳಿ ಒಂದು ಕಾರಣವನ್ನು ಹೇಳ್ತಾರೆ. ಅದನ್ನು ನಾವು ಗಮನಿಸಬೇಕಾದಂಥ ವಿಷಯ ಏನಂತಂದ್ರೆ, ಈ ಬ್ಯಾಂಕಿಗೆ ಸದಸ್ಯರಾಗಿ ಬರುವಂಥವರು ಗ್ರಾಮೀಣ ಭಾಗದ ಜನತೆ, ಅದರಲ್ಲೂ ಅನಕ್ಷರಸ್ಥರು ಜಾಸ್ತಿ ಇರ್ತಾರೆ. ಅವರಿಗೆ ಈ ನಿಯಮ ಮತ್ತು ನಿಬಂಧನೆಗಳು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥ ಕಲ್ಪನೆ ಕೂಡ ಅವರಿಗೆ ಅಷ್ಟೊಂದಾಗಿ ಇರೋದಿಲ್ಲ. ಅಂಥ ಜನರನ್ನ ಸದಸ್ಯರನ್ನಾಗಿ ಹೊಂದಿರುವಂಥ ಈ ಬ್ಯಾಂಕು ಆ ನಿಯಮಗಳಲ್ಲಿ ಪುಸ್ತಕಗಳಲ್ಲಿ ಸಹಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಅನರ್ಹ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಅದು ಎಷ್ಟು 14 ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಬ್ಯಾಂಕ್ನವರನ್ನೇ. ಆ 14 ಕ್ಷೇತ್ರಗಳ ಪೈಕಿ ಒಂದು SC ಒಂದು ST ಕ್ಷೇತ್ರ ಇದೆ. ಈ ಕ್ಷೇತ್ರಗಳಿಗೆ ಅರ್ಹ ಬ್ಯಾಂಕ್ನವರು ಅನರ್ಹ ಮತದಾರರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿರೋರು ಕೋರ್ಟ್ಗೆ ಹೋಗಿ ಮತದಾನದ ಹಕ್ಕು ಮತ್ತೆ ಸ್ಪರ್ಧೆ ಮಾಡುವಂತ ಹಕ್ಕನ್ನು ತರಬಾರದು ಅಂತ ಹೇಳಿ ಮೊದಲೇನೆ ಕೆವಿಯೇಟ್ ಹಾಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಯಾಕೆ ಈ ಉದ್ದೇಶಗಳಿಗೆ? ನಾವು ಅದನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 14, 15, 16 ಅಡಿ ಕಾನೂನು ಮುಂದೆ ಎಲ್ರಿಗೂ ಸಮಾನತೆಯನ್ನು ಕೊಟ್ಟಿದೆ. ಹಾಗೆ ಧರ್ಮ, ಮೂಲ ವಂಶ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರಗಳ ಮೇಲೆ ತಾರತಮ್ಯ ಮಾಡಬಾರ್ದು ಅಂತಿದೆ. ಹಾಗಿದ್ರೂ ಕೂಡ ಇವರು ಬರೀ SC ST ಕ್ಷೇತ್ರ 2 ಕ್ಷೇತ್ರಗಳಿಗೆ ಮಾತ್ರ ಮತದಾನ ಹಕ್ಕನ್ನು ತರಬಾರ್ದು, ಸ್ಪರ್ಧೆ ಮಾಡೋ ಹಕ್ಕನ್ನು ತರಬಾರ್ದು ಅಂತ ಹೇಳಿ ಮುಂಚೆನೆ ಕೋರ್ಟ್ಗೆ ಕೇವಿಯೇಟ್ ಅನ್ನು ಹಾಕೊಳ್ತಾರೆ ಅನ್ನೋದಾದ್ರೆ ಇದ್ರ ಉದ್ದೇಶ ಏನು? ಯಾಕೆ ಇವರು ಈ ತರ ಮಾಡ್ತಾ ಇದ್ದಾರೆ? ಇದನ್ನು ಪ್ರಶ್ನೆ ಮಾಡುವಂತ ಹಕ್ಕು ನಮ್ಗಿಲ್ವಾ? ಇದು ನಮ್ಮ ಪ್ರಶ್ನೆ. ಅದಾದ ನಂತರದಲ್ಲಿ ನಾವು ಕೋರ್ಟಿಂದ ಮತದಾನದ ಹಕ್ಕನ್ನ ತಗೊಂಡ್ ಬರ್ತೀವಿ. ಮತದಾನ ಹಕ್ಕನ್ನು ತಗೊಂಡ್ ಬಂದಾದ್ಮೇಲೆ ಹೇಳ್ತಾರೆ ಬರೀ ಇದು ಮತದಾನದ ಹಕ್ಕಿಗೆ ಮಾತ್ರ, ಸ್ಪರ್ಧೆ ಮಾಡೋದಕ್ಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಕೇಳಿದ್ದೀವಿ ನಮ್ಮ ಚುನಾವಣಾಧಿಕಾರಿಗಳಿಗೆ, ಯಾವ ಕಾನೂನಿನಡಿ ನಾವು ಮತದಾನದ ಹಕ್ಕನ್ನು ತಂದಾದ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳ್ತೀರಿ ಅಂತ ಹೇಳಿ ಅದನ್ನು ನಮಗೆ ಒಂದು ಇಂಬರಹವನ್ನು, ಸೂಕ್ತ ಇಂಬರಹವನ್ನು ಕೊಡಬೇಕು. ಭಾರತ ದೇಶದ ಯಾವುದೇ ನ್ಯಾಯಾಲಯಗಳಾಗಲಿ ಅಥವಾ ಅಧೀನ ನ್ಯಾಯಾಲಯಗಳಾಗಲಿ ಅಥವಾ ಯಾವುದಾದ್ರೂ ತಡೆಯಾಜ್ಞೆಗಳಾಗಲಿ ಅಥವಾ ನಮ್ಮ ಸಹಕಾರ ಸಂಘಗಳ ಕಾಯ್ದೆಯಲ್ಲಾಗಲಿ ಈ ತರದ ಅವಕಾಶ ಇದೆಯಾ ಅನ್ನೋದನ್ನ ನಮಗೆ ಕೊಡಿ, ಅಥವಾ ಇಲ್ಲ ಅನ್ನೋದಾದ್ರೆ ಸೂಕ್ತವಾದ ಇಂಬರಹವನ್ನು ಕೊಡಿ ಅಂತ ಹೇಳಿ ನಾವು ಕೇಳಿದ್ದೇವೆ. ಅದಕ್ಕೆ ಅವರು ಇದುವರೆಗೂ ನಮಗೆ ಏನು ಉತ್ತರ ಕೊಟ್ಟಿಲ್ಲ. ಇವತ್ತು ನಾಮಪತ್ರಗಳ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ನಡೆದಾದ್ಮೇಲೆ ಅವರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರಿಗೆ ಅವಕಾಶಗಳನ್ನು ಕಿತ್ಕೊಳ್ಳುವಂತ ಉದ್ದೇಶಗಳನ್ನ ಇಟ್ಕೊಂಡು ಇವರು ಕಾರ್ಯಸೂಚಿಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಅದಕ್ಕೆ ನಮ್ಮ ವಿರೋಧ ಇದೆ. ಇವರು ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಿನ ಕಾರ್ಯವಿಧಾನಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಹಾಗೇನೆ ಸಹಕಾರ ಸಂಘದ ನಮ್ಮ ಏನು PLD ಬ್ಯಾಂಕ್ನ ಸಹಕಾರ ಸಂಘದ ಬೈಲಾವನ್ನು ಕೂಡ ನಾವು ತಗೊಂಡು ಅದರಲ್ಲೂ ಕೂಡ ಓದಿದ್ದೀವಿ. ಅದರಲ್ಲೂ ಎಲ್ಲೂ ಕೂಡ ಅರ್ಹ ಮತದಾರರನ್ನ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಎಲ್ಲೂ ಕೂಡ ಇಲ್ಲ. ಆದ್ರೂ ಕೂಡ ಇವರು ಹೇಳ್ತಿದ್ದಾರೆ ಅವಕಾಶ ಇಲ್ಲ ಅಂತ ಹೇಳಿ. ಅದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಏನ್ ನಾವು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದೀವಿ. ಆ ನಾಮಪತ್ರವನ್ನ ಅನೂರ್ಜಿತ ಮಾಡದಂತೆ ಊರ್ಜಿತ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಯಾವುದೇ ಏನು ಕಾನೂನು ಪ್ರಕಾರ ಕೇಳ್ಕೊಂಡಿದ್ದೀವಿ. ಅವರಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ನಿಯಮಾವಳಿಗಳು, ತಡೆಯಾಜ್ಞೆಗಳು ಅಥವಾ ಕಾನೂನಲ್ಲಿ ಏನಾದರೂ ಇದ್ರೆ ಅವ್ರು ನಮಗೆ ಕೊಡ್ಲಿ. ಆಮೇಲೆ ನಾವು ಅದ್ರ ಮೇಲೆ ತೀರ್ಮಾನ ತಗೊಳ್ಬೇಕು. ಅದಕ್ಕೆ ನಾವು ಭದ್ರಾಗಿರ್ತೀವಿ. ಬೆಳಗಿನ ಶುಭೋದಯ. ಈ ಎಲೆಕ್ಷನ್ ಎಷ್ಟು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಹೈಕೋರ್ಟ್ ಹೋದ್ರು ರಜಾದಿನಗಳಲ್ಲಿ ಎಲೆಕ್ಷನ್ನು, ಸ್ಕೂಟ್ನಿ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಸಲ್ಲಿಕೆ ಎಲ್ಲ ರಜಾದಿನಗಳಿಗೆ ಬರೋ ರೀತಿನೇ ಮಾರ್ಗಸೂಚಿ ಮಾಡ್ಕೊಂಡಿದ್ದಾರೆ ಕ್ರಮಬದ್ಧವಾಗಿ. ಮತ್ತೆ ಅವರು ನಮಗೆ ಮತದಾರರ ಅರ್ಹ ಪಟ್ಟಿ, ಅನರ್ಹ ಪಟ್ಟಿ ಕೊಟ್ಟಿದ್ರು.
ನಾವು ಅನರ್ಹ ಪಟ್ಟಿನ ಹೋಗ್ಬಿಟ್ಟು ಅರ್ಹ ಪಟ್ಟಿ ಮಾಡಿಸ್ಕೊಂಡ್ ಬಂದಿದ್ದೀವಿ. ಅದನ್ನು ತಂದು ಇಲ್ಲೇ ಕೊಟ್ಟು ನಾವು ಕಾನೂನಾತ್ಮಕವಾಗಿ ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗೆ ಅರ್ಜಿ ನೀಡಿ ಕಾನೂನಾತ್ಮಕವಾಗಿ ಹೈಕೋರ್ಟ್ ಇಂದ ಬಂದ ನಿರ್ದೇಶನದ ಮೇರೆಗೆ ಅರ್ಹ ಮತದಾರರ ಪಟ್ಟಿನ ಮಾಡಿಸ್ಕೊಂಡು ಬಂದಿದ್ದೀವಿ. ನಾವು ನಾಮಪತ್ರವನ್ನು ಸಲ್ಲಿಸಿದ್ರೆ ಏನಾಗಿದೆ, ಈ ಬ್ಯಾಂಕಲ್ಲಿ 14 ವಿವಿಧ ಕ್ಷೇತ್ರಗಳಿದೆ. ಅದರಲ್ಲಿ 2 ಮಹಿಳಾ ಮೀಸಲು, 1 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ, 1 ಹಿಂದುಳಿದ ವರ್ಗ ಎ, ಇನ್ನೊಂದು ಹಿಂದುಳಿದ ವರ್ಗಗಳ ಬಿ. 14 ಕ್ಷೇತ್ರ ಇದ್ದಾಗ ಇವರು KV8 ಸಲ್ಲಿಸಬೇಕಾದ್ರೆ 14 ಸಲ್ಲಿಸಿದ್ರೆ ತಾರತಮ್ಯ ಇಲ್ಲ. ಕೇವಲ SC ST ಮತ್ತೆ ಹಿಂದುಳಿದ 5 ಕ್ಷೇತ್ರಗಳಿಗೆ ಮಾತ್ರ KV8 ಹಾಕಿದ್ದಾರೆ. ಮತ್ತೆ KV8 ಒಂದ್ ಸೈಡ್ ಹಾಕಿದ್ದಾರೆ, ಇನ್ನೊಂದ್ ಸೈಡ್ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ HV ಸುಬ್ರಹ್ಮಣ್ಯ ಅಂತ ವಕೀಲರು ನೇಮಕ ಮಾಡಿ ನಮ್ಮ ಅಪ್ಲಿಕೇಶನ್ಗೆ, ನಮ್ಮ ಹೈಕೋರ್ಟ್ ಅರ್ಜಿಗೆ ಅಂಡರ್ಟೇಕ್ ಕೊಟ್ಟಿದ್ದಾರೆ. ಯಾರು? ಬ್ಯಾಂಕ್ ಮ್ಯಾನೇಜರ್ ಸಾರ್ವಜನಿಕ ಹಿತಾಸಕ್ತಿ ಇದ್ದಂತ ಸಂದರ್ಭದಲ್ಲಿ 14 ಕ್ಷೇತ್ರಕ್ಕೂ KV8 ಕೊಡ್ಲಿ, ಅಂಡರ್ಟೇಕ್ ಕೊಡ್ಲಿ. ಕೇವಲ SC ST ಹಿಂದುಳಿದ ವರ್ಗಗಳ ಕ್ಷೇತ್ರಕ್ಕೆ ಯಾಕೆ ಅಂಡರ್ಟೇಕ್ ಕೊಟ್ಟಿದ್ದಾರೆ? ಕಾನೂನಲ್ಲಿ ಅವಕಾಶ ಇದೆಯಾ? ಭಾರತ ಸಂವಿಧಾನದಲ್ಲಿ ನಾಗರಾಜಣ್ಣ ಹೇಳಿದಂಗೆ ಸಮಾನತೆ ಹಕ್ಕಿನ ಮೇರೆಗೆ ಅನುಚ್ಛೇದ 14, 15ರಲ್ಲಿ ನಮ್ಗೆ ಪ್ರಾತಿನಿಧ್ಯ ಇದೆ. ಚುನಾವಣೆಗೆ ಸಂಬಂಧಪಟ್ಟಂಗೆ ಜಾತಿ, ಧರ್ಮ, ಲಿಂಗದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಅನುಚ್ಛೇದ 328ರಲ್ಲಿ ಸ್ಪಷ್ಟವಾಗಿ ಭಾರತ ಸಂವಿಧಾನದ ಅಡಿಯಲ್ಲಿ ಇದೆ. ನಾವು ಭಾರತ ಸಂವಿಧಾನದ ಅಡಿಯಲ್ಲಿ ಮತ್ತೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959ರ ಅಡಿಯಲ್ಲಿ ನಾವು ಕ್ರಮಬದ್ಧವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಅವ್ರು ಏನ್ ಹೇಳ್ತಾರೆ, ವೋಟಿಂಗ್ ಪವರ್ ತಂದಿದ್ದೀರಾ ನೀವು, ಕಂಟೆಸ್ಟ್ ಪವರ್ ತಂದಿಲ್ಲ ಅಂತ ಹೇಳಿ. ಕಂಟೆಸ್ಟ್ ಪವರ್ ಭಾರತ ಸಂವಿಧಾನದಲ್ಲಿ ಇದೆಯಾ? ಕೋರ್ಟ್ಗೆ ಹೋಗಿ ನೀವು ಚುನಾವಣೆ ನಿಲ್ಲಕ್ಕೆ ಅವಕಾಶ ಕಲ್ಪಿಸುತ್ತೆ, ನಿರ್ದೇಶನ ನಡೆಸಬೇಕು ಅಂತ, ಇಲ್ಲ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಇದೆಯಾ? ಅದ್ರಲ್ಲೂ ಇಲ್ಲ. ಹೋಗ್ಲಿ, ಇವೆರಡೂ ಬದಿಗೊತ್ತಿ. ನಿಮ್ಮ ಬ್ಯಾಂಕ್ ಬೈಲಾ ಇದೆ, 1943ರಲ್ಲಿ ಮಾಡ್ಕೊಂಡಿರೋ ಬೈಲಾ ಒಂದಿದೆ. ಆ ಬೈಲಾದಲ್ಲಿ ನೀವು ನಿಮ್ದೇ ಬ್ಯಾಂಕು, ನಿಮ್ದೇ ಬಾಡಿ, ಆ ಬಾಡಿಯಲ್ಲಿ ರೆಸಲ್ಯೂಷನ್ ಏನಾದ್ರು ಮಾಡಿದ್ದೀರಾ? ಇಲ್ಲ. ನಿಮ್ಮ ಬೈಲಾದಲ್ಲಿ ಏನಾದ್ರು ಇದೆಯಾ ಈ ರೀತಿ ಹೈಕೋರ್ಟ್ ಇಂದ ಡೈರೆಕ್ಷನ್ ತಂದು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ? ನಮ್ಗೆ ಅರ್ಹ ಮತದಾರ ಪಟ್ಟಿ ಕೊಟ್ಟಿದ್ರಿ, ಅನರ್ಹ ಕೊಟ್ಟಿದ್ರಿ. ಅನರ್ಹನ ನಾವು ಕೋರ್ಟ್ ಹೋಗಿ ಅರ್ಹ ಮಾಡಿಸ್ಕೊಂಡ್ ಬಂದಿದ್ವಿ. ಅರ್ಹ ಅಂತ ಮತದಾನದ ಹಕ್ಕನ್ನು ಕೋರ್ಟಿಂದನೇ ತಂದಿದ್ದೀವಿ. ನಮ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಯಾಕೆ SC STಗಳು ಚುನಾವಣೆ ನಿಲ್ಬಾರ್ದಾ? ಕೋಆಪರೇಟಿವ್ ಸೊಸೈಟಿಲಿ ಯಾವ ಕಾನೂನು ಅಡಿಯಲ್ಲಿದೆ? ನಾವು ಅದನ್ನ ಲಿಖಿತವಾಗಿ ರಿಟರ್ನಿಂಗ್ ಅಧಿಕಾರಿಗಳಿಗೆ ಲಿಖಿತವಾಗಿ ಕೇಳಿದ್ದೀವಿ. ಮತ್ತೆ ಈ ಕಳೆದ 5 ವರ್ಷದಲ್ಲಿ ಈ ಬ್ಯಾಂಕ್ ಇಲ್ಲಿ ನೀವು ಪರಿಶೀಲನೆ ಮಾಡ್ಬೋದು, ದಯಮಾಡಿ ಪರಿಶೀಲನೆ ಮಾಡಲೇಬೇಕು. ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ ಇದು. ಈ 5 ವರ್ಷದಲ್ಲಿ ಷೇರ್ದಾರರಿಗೆ ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದೀರಾ ನೀವು? ಕೇವಲ ಡೈರೆಕ್ಟ್ರು, ಡೈರೆಕ್ಟರ್ ಹೆಂಡತಿ, ಡೈರೆಕ್ಟರ್ ಅಣ್ಣ, ತಮ್ಮ, ಅತ್ತೆ, ಮಾವ, ಅವ್ರ ಕುಟುಂಬದವ್ರಿಗೆ ಮಾತ್ರ ಲೋನ್ ಕೊಟ್ಟಿದ್ದಾರೆ. ಏನು ಇದರ ಉದ್ದೇಶ? ಸದುದ್ದೇಶನ ದುರುದ್ದೇಶನ ಇದು? ಈಗ ಈ ಬ್ಯಾಂಕ್ ಮ್ಯಾನೇಜರ್ಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ಮೇಲೆ 14 ಜನಕ್ಕೂ ಹಾಕ್ಬೇಕಾಯಿತು. ವೈಯಕ್ತಿಕ ಹಿತಾಸಕ್ತಿ ಯಾಕೆ? ಕೇವಲ 5ಕ್ಕೆ ಮಾತ್ರ ನೀವು ಅಂಡರ್ಟೇಕ್ ಕೊಟ್ಟಿದ್ದೀರಾ ಲಾಯರ್ಗೆ ಹೋಗಿ, ನಾವು ಹೈಕೋರ್ಟ್ಗೆ ಹೋದಾಗ.